ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಿದ್ಯಾಚೇತನ ಆವರಣದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೆಳಗಾವಿ ಮೌಲಾನಾ ಆಜಾದ್ ಮಾದರಿ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಸಸಿಗೆ ನೀರುಣಿಸುವ ಮೂಲಕ ನಾಗರಾಜ್ ಕಟ್ಟಿಮನಿ ಉಪಾಧ್ಯಕ್ಷರು ಪುರಸಭೆ ರಾಮದುರ್ಗ ಹಾಗೂ ಅತಿಥಿಗಳಿಂದ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಹಲವಾರು ಶಿಕ್ಷಕರು ಮಾತನಾಡಿದರು. ಕನ್ನಡ ಶಾಲೆಯಲ್ಲಿ ಕೇವಲ 3 ಭಾಷೆ ವಿಷಯಗಳನ್ನು ಕಲಿಯಬಹುದು, ಆದರೆ ಉರ್ದು ಶಾಲೆಯಲ್ಲಿ 4 ವಿಷಯ ಕಲಿಯಲಿಕ್ಕೆ ಅವಕಾಶವಿದೆ. ಇದು ಉರ್ದು ಶಾಲೆಗೆ ವಿಶೇಷತೆ. ಮೊಬೈಲ್ ಮತ್ತು ಟಿವಿ ಬಿಟ್ಟು ನಿಮ್ಮ ಭವಿಷ್ಯದ ಕಡೆ ಗಮನ ಹರಿಸಿ, ಪರೀಕ್ಷೆ ಕಡೆ ಗಮನ ಹರಿಸಿ, ನಿಮ್ಮ ತಂದೆ ತಾಯಿ ಹಾಗೂ ಶಿಕ್ಷಕರಿಗೆ ಕೀರ್ತಿ ತನ್ನಿ, ಉತ್ತಮ ವ್ಯಕ್ತಿಗಳಾಗಬೇಕು. ಈ ಸಂತೋಷ ಕೊನೆಯವರೆಗೂ ಇರಬೇಕು. ಈ ವರ್ಷ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಫಲಿತಾಂಶ ತಂದರೆ ಸನ್ಮಾನಕ್ಕೆ ಮಾತ್ರ ಅರ್ಹರು ಎಂದು ಪಿಡಿ ಕಾಲ್ವಾಡ್ ಹೇಳಿದರು. ಕಾರ್ಯಕ್ರಮದಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಅವರು ಅಧ್ಯಕ್ಷತೆ ವಹಿಸಿದ ಎಸ್ ಹೊಡೆದಮನಿ ಮಾತನಾಡಿದರು. ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ತಂದೆ ತಾಯಿಯರ ಮಾರ್ಗದರ್ಶನದಲ್ಲಿ ನಡೆಯಬೇಕು. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೀಬೇಕು ಎಂಬುದನ್ನು ನೀವು ಇಲ್ಲಿ ಬಲ್ಲಿರಿ. ಹಲವಾರು ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡಿದರು. ಈ ಸಂದರ್ಭದಲ್ಲಿ ಕಳೆದ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರಭಾಕರ್ ಮುಖ್ಯೋಪಾಧ್ಯಾಯರು ಸರ್ಕಾರಿ ಉರ್ದು ಪ್ರೌಢಶಾಲೆ, ಪಿಡಿ ಕಾಲ್ವಾಡ್ ಮುಖ್ಯೋಪಾಧ್ಯಾಯರು ನೇತಾಜಿ ಪ್ರೌಢಶಾಲೆ, ಜಿಎಂ ಹುಲ್ಲೂರ್ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ, ಹುರ್ಕಡ್ಲಿ ಪ್ರಭಾರಿ ಮುಖ್ಯೋಪಾಧ್ಯಾಯರು ಶಾಸಕರ ಮಾದರಿ ಶಾಲೆ, ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿವಾಹಿನಿ ಮುಖ್ಯಸ್ಥರಾದ ಎಂಕೆ ಯಾದವಾಡ್, ಸೋಹೆಲ್ ಬೈರಕ್ದಾರ್, ಜೆಕೆ ನ್ಯೂಸ್, ಎಆರ್ ಮುದುಕವಿ, ಕೆಎಂಯು ರಾಜ್ಯ ಕಾರ್ಯಕಾರಿಣಿ ಸದಸ್ಯರು, ಮುಖ್ಯೋಪಾಧ್ಯಾಯರು, ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಈ ಸಂತೋಷ ಕೊನೆಯವರೆಗೆ ಮುಂದೂ ಇರಬೇಕಾದ್ರೆ ಆಗಲೇ ಇಬ್ಬರು ಸನ್ಮಾನ ಮಾಡಿದ್ರಲ್ಲ, 100ಕ್ಕೆ 100 ತೆಗೆದುಕೊಂಡವರು, 95% ಮಾಡಿದವರು. ನೀವು ಮುಂದಿನ ವರ್ಷ SSLC ಒಳಗೆ ಅಷ್ಟು ಅಂಕ ತಗೊಂಡು ಇಲ್ಲಿ ಎಲ್ಲರೂ ಸನ್ಮಾನಿತರಾಗಬೇಕು. ಆಗ್ತೀರಿ? ಆಗುವಂತ ಪ್ರಯತ್ನ ನೀವೆಲ್ಲರೂ ಮಾಡ್ತೀರಿ. ಈ ಒಂದು ಶಾಲೆ ಬಹಳಷ್ಟು ಎಷ್ಟು ವಿಶಿಷ್ಟವಾದಂಥ ಶಾಲೆ ಅಂತಂದ್ರೆ ಈಗಾಗಲೇ ಸರ್ ಹೇಳಿದಾರೆ. ಈ ಶಾಲೆ ಒಳಗೆ ನಮ್ಮ ನೇತಾಜಿ ಶಾಲೆಗೆ ಕನ್ನಡ ಮಾಧ್ಯಮ, ಇಂಗ್ಲೀಷು, ಹಿಂದಿ ಅಷ್ಟೇ ಕಲಿತಾರೆ. ಉರ್ದು ಶಾಲೆ ಹೆಡ್ ಮಾಸ್ಟ್ರು ಅದಾರ, ಅಲ್ಲಿ ಉರ್ದು ಕಲಿತಾರ, ಕನ್ನಡ ಕಲಿತಾರ, ಇಂಗ್ಲೀಷ್ ಕಲಿತಾರ. ಆದ್ರೆ ಇದು ಒಂದು ವಿಶಿಷ್ಟತೆ ಅಂದ್ರೆ ಕನ್ನಡ ಕಲಿತೀರಿ, ಉರ್ದುನು ಕಲಿತೀರಿ, ಇಲ್ಲಿ ಹಿಂದಿನೂ ಅದ, ಇಂಗ್ಲೀಷ್ ಅದ. 4 ಭಾಷೆಗಳನ್ನ ಕಲಿಯುವಂತ ಶಾಲೆ ಯಾವ್ದಾರಂದ್ರೆ ಅದು ಮೌಲಾನಾ ಆಜಾದ್ ಶಾಲೆ. ನಾವೆಲ್ಲ 3 ಭಾಷೆ ಅಷ್ಟೇ ಅಲ್ಲೇ, ಇಲ್ಲಿ 4 ಭಾಷೆ ಇದೆ. ರಾಮದುರ್ಗ ತಾಲೂಕಿನಾಗ ಇರುವಂತದ್ದು 4 ಭಾಷೆಗಳನ್ನ ಕಲಿಯುವಂತ ಶಾಲೆ ಯಾವುದು? ಮೌಲಾನಾ ಆಜಾದ್ ಶಾಲೆ. ಹಾಗಾದ್ರೆ ನಿಮ್ಮ ಎಲ್ಲರಿಗಿಂತ ಗ್ರೇಟ್ ಪರ್ಸನ್ ನೀವೆಲ್ಲ ಇಲ್ಲಿ ಇರೋರು ಕಲಿಯೋರು. ಅದಕ್ಕೆ ಈ ಶಾಲೆ ಒಳಗೆ ಏನು ಕಲಿಸಿದಂಥ ಶಿಕ್ಷಕರ ಕೀರ್ತಿ, ತಂದೆ ತಾಯಿಯ ಕೀರ್ತಿಯನ್ನು ತರಬೇಕು. ನೀವೆಲ್ಲರೂ ಉತ್ತಮ ವ್ಯಕ್ತಿಗಳಾಗಬೇಕು. ಈ ಮೊಬೈಲ್ ಫೋನನ್ನು ಬಿಟ್ಟು ಬಿಡ್ರಿ. SSLC ಪರೀಕ್ಷೆಗೆ ಏನು ನೀವು ಅಣಿಯಬೇಕಾಗಿದೆ, ಎಷ್ಟು ದಿನ ಪರೀಕ್ಷೆವರೆಗೆ ಒಂದು ಪ್ರತಿಜ್ಞೆ ಮಾಡ್ರಿ, ನಾ ಮೊಬೈಲ್ ಫೋನನ್ನು ಮುಟ್ಟುವುದಿಲ್ಲ ಅಂತ. ನೀವು ಅದನ್ನು ನೋಡಕತ್ತಿದ್ರೆ ಅಭ್ಯಾಸದ ಕಡೆಗೆ ಗಮನ ಕೊಡೋದಿಲ್ಲ. ಟಿವಿ ನೋಡಕತ್ತಿದ್ರೆ ಅಲ್ಲಿಯೂ ಕೂಡ ನಿಮ್ಮ ಅಭ್ಯಾಸ ಹಾಳಾಗ್ತೈತಿ. ಪಾಲಕರು ಬಂದಿದ್ದೀರಿ ಕೆಲವು ಮಂದಿ, ದಯಮಾಡಿ ನೀವು ಧಾರಾವಾಹಿ ನೋಡೋದನ್ನು ಕಡಿಮೆ ಮಾಡ್ರಿ. ಮನೆ ಒಳಗೆ ಮಕ್ಕಳು ಓದ್ತಿರ್ತಾರ, ಸೌಂಡ್ ಇಟ್ಕೊಂಡು ಅದನ್ನ ಏನು ಬಾಯಿ ತೆಗೆದು ನೋಡ್ತಿರ್ತೀರಿ, ಆ ಹುಡುಗರಿಗೆ ಮನಸ್ಸು ಇಷ್ಟಾಗ್ತೈತಿ. ದಯಮಾಡಿ ನಿಮ್ಮ ಟಿವಿಯನ್ನ ನೋಡುವುದನ್ನ ಕಡಿಮೆ ಮಾಡ್ರಿ, ಮಕ್ಕಳ ಕಡೆ ಗಮನ ಕೊಡ್ರಿ ಅಂತ ಹೇಳ್ತಾ, ಈ ವರ್ಷ SSLC ಪರೀಕ್ಷೆ ಬಹಳ ರಿಕ್ ಆಗ್ತೈತಿ. ವರ್ಷ ಏನೇನೋ ಆಗ್ತಿತ್ತು, ಆದ್ರೆ ಈ ವರ್ಷ ಹಂಗೆ ಆಗುದಿಲ್ಲ. ಮಾಧ್ಯಮದವರು ಅದಾರಿಲ್ಲೇ ಡ್ರೋನ ಬಿಡ್ತೇವೆ ಅಂತ ಹೇಳಿದಾರೆ ಸರ್ಕಾರದವರು. ಈ ಕ್ಯಾಂಪಸ್ನಾಗ ನೀವು ಇಲ್ಲಿ ಬರ್ಬೋದು, ಬೇರೆ ಕಡೆಗೆ ಹೋಗ್ಬೋದು. ಆ ಡ್ರೋನ್ ಕ್ಯಾಮ್ರಾದಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಹೊರಗಿನವ್ರು ಬಂದ್ರೆ ಅಥವಾ ಒಳಗೆ ಏನಾದರೂ ನೀವು ಸಿಕ್ಕರೆ ತೊಂದರೆ ಆಗ್ತೈತಿ. ಅದಕ್ಕೆ ಅದನ್ನೆಲ್ಲ ಬಿಟ್ಟು ಬಿಡ್ರಿ. ನಮ್ಮ ಗುರಿ ಏನಂತಂದ್ರೆ ಪರೀಕ್ಷೆಯನ್ನು ಸ್ವಂತ ಬರಿಬೇಕು. ನಾಳೆ ಎಲ್ಲಿ ಬೇಕಾದಲ್ಲಿ ಹೋದ್ರೂ ಕೂಡ ನಮ್ಮ ವಿಚಾರಗಳನ್ನ ನಮ್ಮ ಕಾಲ ಮೇಲೆ ನಾವು ನಿಲ್ಲುವಂತ ವ್ಯಕ್ತಿಗಳಾಗಬೇಕಾದ್ರೆ ಈ ಶಿಕ್ಷಕರು ಹೇಳಿದಂತ ಪಾಠವನ್ನ, ಪ್ರವಚನವನ್ನ ಚೆನ್ನಾಗಿ ನೀವು ಕೇಳಬೇಕು. ರಾತ್ರಿ ಎಲ್ಲ
ಅಥವಾ ಹಗಲೇ ಆಗಲಿ ಕುತ್ಕೊಂಡು ಓದಬೇಕು. ಶಾಲೆ ಒಳಗೆ ಇನ್ನು ಭಾಳ ದಿನ ಉಳಿದಿಲ್ಲ. ಈ ಗ್ರೌಂಡ್ನಾಗ ಖಾಲಿ ಅಡ್ಡಾಡೋದು ನೀವು ಎಫರ್ಟನ್ನು ಹಾಕುವುದರ ಮೂಲಕ ನೀವು 100% ಫಲಿತಾಂಶವನ್ನು ತಂದು ಕೊಡಬೇಕು ಅಂತ ಅದ್ರ ಜೊತೆಗೆ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಹುಲ್ಲೂರು ಸರ್ ಅವರು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಮುದ್ದು ವಿದ್ಯಾರ್ಥಿಗಳು ತಮ್ಮ ಏನಪ್ಪ ಅಂದರೆ ಜೋಡಾ ಚಪ್ಪಾಳೆಗಳ ಮೂಲಕ ನಮ್ಮ ಹುಲ್ಲೂರು ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂದರೆ ಅವರೆಲ್ಲ ಇಟ್ಕೊಂಡಿಟ್ಟು ಯಾವುದೇ ಕಾರಣಕ್ಕೆ ನೀವು ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತೀರಿ, ಚೆನ್ನಾಗಿ ಸ್ಟಡಿ ಮಾಡ್ತೀರಿ, ಶಿಕ್ಷಕರ ಮಾತುಗಳನ್ನ ಕೇಳ್ತೀರಿ, ಪಾಲಕರ ಮಾತುಗಳನ್ನ ಕೇಳ್ತೀರಿ, ಪರೀಕ್ಷಾ ಪಠ್ಯಕ್ರಮ ಹೇಗಿದೆ, ಪರೀಕ್ಷೆಯನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದನ್ನ ಎಲ್ಲವನ್ನೂ ಕೂಡ ಕಲ್ತಿದ್ದೀರಿ. ಇನ್ನಷ್ಟು ಏನಪ್ಪ ಅಂದರೆ ರಿವಿಷನ್ ಮಾಡ್ಕೋಬೇಕು, ಇನ್ನಷ್ಟು ವಿಷಯಗಳನ್ನು ಕಲಿಬೇಕು. ಏನಪ್ಪ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುತ್ತಾ ಇರಬೇಕು. ಅದರ ಜೊತೆಗೆ ಈ ಒಂದು ಪರೀಕ್ಷಾ ಪದ್ಧತಿಯನ್ನು ತಿಳಿದುಕೊಂಡು ತಾವೆಲ್ಲರೂ ಕೂಡ ಈಗ ನೋಡಿದರೆ ಸನ್ಮಾನ ಕಾರ್ಯಕ್ರಮಗಳು ಜರುಗಿದು. ಅಂದರೆ ಈ ಸನ್ಮಾನ ಎಲ್ಲರಿಗೂ ಸಿಗುವುದಿಲ್ಲ ನೋಡ್ರಿ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶಗಳಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಆದರ್ಶಗಳನ್ನ ಇಟ್ಕೊಳ್ರಿ, ಆದರ್ಶ ವ್ಯಕ್ತಿಗಳನ್ನ ಇಟ್ಕೊಳ್ರಿ. ಸಾಧನೆಯನ್ನು ಮಾಡಿದಾಗ ಮಾತ್ರ ಆ ವ್ಯಕ್ತಿಗೆ ಬೆಲೆ, ಏನಾದರೂ ಸಾಧನೆ ಮಾಡಿದಾಗ ಮಾತ್ರ ಆ ವ್ಯಕ್ತಿ ನೆನಪಿನಲ್ಲಿ ಉಳಿತಾನೆ ಅನ್ನೋದಕ್ಕಿಂತ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾನೆ ಅನ್ನೋದು ಕೂಡ ಇಲ್ಲಿ ತಿಳಿದು ಬರುತ್ತೆ. ಅದರ ಜೊತೆಗೆ ಏನಪ್ಪ ಅಂದರೆ ನಮ್ಮ ಒಂದು ಇಲಾಖೆಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲೇಬೇಕು. ಈ ಒಂದು ನಮ್ಮ ಶಾಲೆ 2017-18ನೇ ಸಾಲಿನಲ್ಲಿ ಪ್ರಾರಂಭವಾಯಿತು. ಒಟ್ಟು ಕರ್ನಾಟಕದಲ್ಲಿ 100 ಶಾಲೆಗಳು 2017-18ರಲ್ಲಿ ಪ್ರಾರಂಭವಾದವು. ಅದೇ ರೀತಿಯಾಗಿ 2018-19ರಲ್ಲಿ 100 ಶಾಲೆಗಳು, ಒಟ್ಟು 200 ವಸತಿ ರಹಿತ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿದವು. ಅದೇ ರೀತಿಯಾಗಿ 81 ಮೊರಾರ್ಜಿ ದೇಸಾಯಿ ಶಾಲೆಗಳಿದಾವೆ, 13 ಅಲ್ಪಸಂಖ್ಯಾತರ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಿದಾವೆ. ಹೀಗೆ ನಮ್ಮ ಶಾಲೆ PU ಕಾಲೇಜುಗಳಿದಾವೆ. ಅದೇ ರೀತಿಯಾಗಿ ದೊಡ್ಡ ಒಂದು ಸಂಸ್ಥೆಯಾಗಿ ಇಲಾಖೆಯಾಗಿ ಬೆಳೀತಾ ಇರೋದು. ಹಾಗೂ ನಮ್ಮ ಶಾಲೆಯಲ್ಲಿ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಬಟ್ ಆ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ಇಲಾಖೆ ಬಹಳಷ್ಟು ಪರಿಶ್ರಮ ಪಡ್ತಾ ಇದೆ. ಯಾಕಂದರೆ ತಂದೆ ತಾಯಿಗಳಿಗೆ, ಪೋಷಕರಿಗೆ ಯಾವುದೂ ಕೂಡ ಹೊರೆ ಆಗಬಾರ್ದು ಅಂತ ತಿಳ್ಕೊಂಡು ತಾವೆಲ್ಲರೂ ಕೂಡ ಈಗ ಅದರ ಬಗ್ಗೆ ಗಮನ ಇದೆ. ಆದರೂ ಕೂಡ ನಮ್ಮ ಅತಿಥಿ ಮಹೋದಯರು ಕೂಡ ತಿಳಿಸಲಿಕ್ಕೆ ನಮಗೆ ಬಹಳಷ್ಟು ಸಂತೋಷ. ಯಾಕಂದರೆ ಬೇರೆ ಶಾಲೆಗಳಿಗೆ, ನಮ್ಮ ಸರ್ಕಾರಿ ಶಾಲೆಗಳಿಗೆ ಹೋಲಿಸಿದ್ರು ಕೂಡ ನಮ್ಮ ಶಾಲೆ ಬಹಳಷ್ಟು ಉತ್ತಮ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಬಹಳಷ್ಟು ಖುಷಿ ಅನಿಸುತ್ತೆ. ಯಾಕಂದರೆ ನಾವು ಕೂಡ ಕಲಿಬೇಕಂತ ಸಂದರ್ಭದಲ್ಲಿ, ನಾವು SSLC ಕಲಿಬೇಕಂತ ಸಂದರ್ಭದಲ್ಲಿ ನಮಗೆ ಏನೂ ಇರಲಿಲ್ಲ. ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು. ನಾನು ಕಲಿತಿದ್ದು ಕೇಳ್ರಿ ವಿದ್ಯಾರ್ಥಿಗಳೇ, ಇನ್ನೊಂದು ಕೇವಲ 5 ನಿಮಿಷ. ನಾನು ಕೂಡ ಕಲಿತಿದ್ದು ಸರ್ಕಾರಿ ಶಾಲೆ, ಸರ್ಕಾರಿ ಕಾಲೇಜು, ಅಪ್ ಟು ನಮ್ಮದು PG ಎಕ್ಸಾಮ್ ಅಥವಾ B.Ed ಕಲಿಯೋರು ಕೂಡ ಸರ್ಕಾರಿ ಶಾಲೆ. ಅದೇ ರೀತಿ ಕೂಡ ನೀವು ಕೂಡ ಸರ್ಕಾರಿ ಶಾಲೆಯಲ್ಲೇ ಕಲಿತಾ ಇದ್ದೀರಿ. ಸರ್ಕಾರಿ ಶಾಲೆಯಲ್ಲೇ ಕಲಿತು ಅಧ್ಯಯನ ಮಾಡಿ ಅಲ್ಲೇ ಶಿಕ್ಷಕರ ಅನುಭವಗಳನ್ನು ಪಡೆದು ಅವರ ಜ್ಞಾನವನ್ನು ನಮಗೆ ಧಾರೆ ಇರೋದನ್ನು ನಾವು ತಿಳ್ಕೊಂಡು ಇವತ್ತು ನಾನು ಕೂಡ ಸರ್ಕಾರಿ ಹುದ್ದೆಯನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಪ್ರಯತ್ನ ಸಾಧ್ಯವಾಗಿದೆ. ಅಂದಮೇಲೆ ನೀವೆಲ್ಲರೂ ಕೂಡ ಏನು ಮಾಡ್ಬೇಕಂದ್ರೆ ಎಲ್ಲ ಶಿಕ್ಷಕರ ಮಾರ್ಗದರ್ಶನ ಪಡೆದು ನೀವು ಕೂಡ ಜಾಣರಾಗ್ಬೋದು. ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಏನಪ್ಪ ಅಂದರೆ ನಮ್ಮ ಇಲಾಖೆ ವತಿಯಿಂದ ಒಂದು ಪೆನ್ನು, ಪೆನ್ಸಿಲು, ನೋಟ್ಬುಕ್ಕು, ಬ್ಯಾಗು, ಸ್ಕೇಲು ಎಲ್ಲವನ್ನು ಕೂಡ ಸ್ಟೇಷನರಿ ಮಟೀರಿಯಲ್ಗಳನ್ನು ಹಾಗೂ ಡ್ರೆಸ್ಗಳನ್ನು ಕೂಡ ಕೊಡ್ತಾರೆ. ಆ ಡ್ರೆಸ್ಗಳನ್ನ ವಿತ್ ಸ್ಟಿಚ್. ಸರ್ ಏನಂತಂದರೆ ನಮ್ಮ ಶಾಲೆಯಲ್ಲಿ ಹಾಗಾಗಿ A to Z ಕೊಡ್ತಕ್ಕಂತಹ ಅದು ಇಲಾಖೆ ಇದ್ರೆ ಅದು ಕೂಡ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅದನ್ನ ಪಡೆದುಕೊಂಡಂತಹ ನೀವೇ ಧನ್ಯ. ಅದನ್ನ ನಾವು ಪಡೆದುಕೊಳ್ಳಿದ್ರು ಕೂಡ ನಮ್ಮ ಕೈಯಿಂದ ಸರ್ಕಾರ ಕೊಡ್ತಾ ಇದೆ, ಅದಕ್ಕೂ ನಮಗೆ ಬಹಳಷ್ಟು ಖುಷಿ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಇಲಾಖೆಗೆ, ನಮ್ಮ ಇಲಾಖಾ ಅಧಿಕಾರಿಗಳಿಗೆ ಹಾಗೂ ಒಂದು ಕರ್ನಾಟಕ ಸರ್ಕಾರಕ್ಕೆ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ.